ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ 16th ಡಿಸೆಂಬರ್ ಥರ್ಡ್ ಶಿಫ್ಟಿನ RRB ಡಿ ಗ್ರೂಪ್ ಪ್ರಶ್ನೆ ಪತ್ರಿಕೆಯ ಅನಾಲಿಸಿಸ್ನ ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಮಾಡಿರ್ತಕ್ಕಂತಹ ಅನಾಲಿಸಿಸ್ ಕ್ಲಾಸ್ಗಳನ್ನು ಮತ್ತು ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ ಅಲ್ಲಿಂದ ಪ್ರಶ್ನೆಗಳು ಸಾಕಷ್ಟು ರಿಪೀಟ್ ಆಗ್ತಾ ಇದ್ದಾವೆ. ಸರಿನಾ? ಸೊ ಆ್ಯಂಡ್ ದೆನ್ ನಿನ್ನೆ ಮಾಡಿರ್ತಕ್ಕಂತಹ ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಸಹ ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕೆ ಅಂತಂದರೆ ವೀಕ್ಲಿ ನಾವು ಓಕೆ 160-150 ಕ್ವಶನ್ಗಳನ್ನು ನಾವು ನೋಡ್ತಾ ಹೋದರೆ ಮಂತ್ ಎಂಡಲ್ಲಿ ನಮಗೆ ರಿವಿಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ನಾವು ಸಾಕಷ್ಟು ಕ್ವಶನ್ಗಳನ್ನು ನೆನ್ಪಿಟ್ಕೊಂಡಾಗುತ್ತೆ. ಓಕೆ, ಒಂದು ಮಂತಲ್ಲಿ ನಾವು ಜಸ್ಟ್ 100 ಕ್ವಶನ್ಗಳನ್ನು ನೋಡಿಕೊಂಡ್ರೆ ಓಕೆ ಇಂಪಾರ್ಟೆಂಟ್ ಇರೋದು ನಮಗೆ ಗೊತ್ತಾಗುತ್ತೆ. ಎಷ್ಟು 160%, ಬಟ್ ರಿಮೈನಿಂಗ್ 40% ನಮಗೆ ಬೇಕಲ್ವಾ, ಪಾಸ್ ಆಗೋಕ್ಕೆ 100% ನಮಗೆ ಕೊಡಲೇಬೇಕಲ್ವಾ. ಸೊ ಅದಕ್ಕೆ ಇವಾಗಿಂದ ನೀವು ನೋಡಿಕೊಂಡ್ರೆ ವೀಕ್ಲಿ ನಿಮಗೆ ಎಷ್ಟಾಗುತ್ತೆ, ಮಿನಿಮಮ್ 50 ತಗೊಳ್ಳಿ. ಓಕೆ, ಮೀನ್ಸ್ ಮಿನಿಮಮ್ 50 ತೊಗೊಂಡ್ರೂ ಸಹ 200 ಪ್ರಶ್ನೆಗಳಾಗ್ತವೆ. ಸೊ ನಾವು ಒಂದೊಂದು ವೀಕ್ 50 ತೊಗೊಳ್ತೀವಿ, ಒಂದೊಂದು ವೀಕ್ 60 ತೊಗೊಂಡಿರ್ತೀವಿ, ಒಂದೊಂದು ವೀಕ್ 70 ತೊಗೊಂಡಿರ್ತೀವಿ. ಸರ್ನಾ? ಸೊ ಬೇಸ್ಡ್ ಆನ್ ಅದು ಇಂಪಾರ್ಟೆನ್ಸ್ ಲೆವೆಲ್ ಮೇಲೆ. ಸೊ ಮಿನಿಮಮ್ ಏನಿಲ್ಲ ಅಂದರೂ ಸಹ ಒಂದು ತಿಂಗಳಿಗೆ 250 ಕ್ವಶನ್ಗಳಾಗಿರ್ತವೆ. ಆ 250 ಕ್ವಶನ್ಗಳು ಒಂದೇ ಸರಿ ನೋಡಿಕೊಂಡಾಗ ಟಫ್ ಅನಿಸುತ್ತೆ. ಓಕೆ, ಸೊ ಅದಕ್ಕೆ ಒಂದೊಂದು ಸರಿ ನೀವು ಜಸ್ಟ್ ಸ್ಮಾಲ್ ಬೈಟ್ನ ನೀವು ತೊಗೊಂಡ್ರೆ ಅದು ನಿಮ್ಗೇನಿಲ್ಲ ಈಸಿಯಾಗಿ ಅನಿಸುತ್ತೆ. ಸರಿನಾ? ಸೊ ಹಾಗಾದರೆ ಬನ್ನಿ ಏನಿದೆ ಮೊದಲ ಪ್ರಶ್ನೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? 2025 ಫ್ರೆಂಚ್ ಓಪನ್ ಪುರುಷರ ಸಿಂಗಲ್ಸ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ದೇನೆ. ಸರಿನಾ? ಸೊ ನಿಮಗೆ ಇದನ್ನು ಸಾಕಷ್ಟು ಸರಿ 1000 ಬಾರಿ ಹೇಳಿದ್ದೀನಿ. ಯಾರು ಗೆದ್ದಿದ್ದಾರೆ ಇದನ್ನು? ನೊವಾಕ್ ಜೋಕೋವಿಕ್ ಅವರ. ಇವರು ಯಾವುದು ಸಹ ಈ ವರ್ಷ ಗೆದ್ದೇ ಇಲ್ಲ. ಸೊ ಇವ್ರನ್ನ ಎಲಿಮಿನೇಟ್ ಮಾಡಿಬಿಡಿ. ಆ್ಯಂಡ್ ದೆನ್ ರಾಫೆಲ್ ನಡಾಲ್ ಅವರು ಸಹ ಈ ವರ್ಷ ಯಾವುದೂ ಸಹ ಗೆದ್ದೇ ಇಲ್ಲ ಅವರು. ಸರಿನಾ? ಸೊ ಇಲ್ಲಿ ಗೆದ್ದಿರೋರು ಇಬ್ಬರೇ, ಯಾರು? ಒಂದು ಜಾನಿಕ್ ಸಿನ್ನರ್ ಅವರು, ಇನ್ನೊಂದು ಕಾರ್ಲಸ್ ಅಲ್ಕ್ರಾಜ್ ಅವರು ಅಂತ ಹೇಳ್ತೀವಿ. ಸೊ ಹಾಗಾದರೆ ಜಾನಿಕ್ ಸಿನ್ನರ್ ಅವರು ಯಾವ್ದು ಗೆದ್ದಿದ್ದಾರೆ ಸರ್ ಹೇಳ್ಬಿಡಿ ಸರ್. ಒಂದು ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಟೂರ್ನಿಯನ್ನು ಆ್ಯಂಡ್ ದೆನ್ ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಜಾನಿಕ್ ಸಿನ್ನರ್ ಅವರು ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಆಗಿರಲಿ ಆ್ಯಂಡ್ ದೆನ್ US ಓಪನ್ ಟೆನಿಸ್ ಟೂರ್ನಿ ಆಗಿರಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಈ ಕಾರ್ಲಸ್ ಅಲ್ಕ್ರಾಜ್ ಅಂತ ಹೇಳ್ತೀವಿ. ಸರ್ನ ಯಾರು ಅಂತ ಹೇಳ್ತೀವಿ? ಕಾರ್ಲಸ್ ಅಲ್ಕ್ರಾಜ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಸೊ ಇಲ್ಲಿ ಕೇಳಿದನಲ್ವಾ, ನೆನ್ಪಿಟ್ಕೊಳ್ಳಿ ಯಾವುದು ಈ ಒಂದು ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಕಾರ್ಲಸ್ ಅಲ್ಕ್ರಾಜ್. ಸೊ ಹಾಗಾದರೆ ಇದು ಯಾವ ಒಂದು ಸ್ಟೇಡಿಯಮಲ್ಲಿ ನಡೀತದೆ, ಯಾವ ಒಂದು ಸಿಟಿಯಲ್ಲಿ ನಡೀತದೆ? ರೋಲ್ಯಾಂಡ್ ಗ್ಯಾರೋಸ್ ಅಲ್ವಾ? ಯಾವುದಕ್ಕೆ ಸಂಬಂಧಿಸಿದೆ? ಇದೇ ಒಂದು ಫ್ರೆಂಚ್ ಓಪನ್ಗೆ ಅಲ್ವಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಸೊ ಇದು ಯಾವ ರೀತಿಯ ಕೋರ್ಟ್ ಮೇಲೆ ಆಡ್ತಾರೆ ಅಂತ ಕೇಳಿದ್ರೆ ಇದೊಂದು ಕ್ಲೇ ಕೋರ್ಟ್ ಮೇಲೆ. ಹೆಸರನ್ನ ಯಾವ ಕೋರ್ಟ್ ಅಂತಂದರೆ ಕ್ಲೇ ಕೋರ್ಟಲ್ಲಿ ಇದನ್ನು ಆಟ ಆಡ್ತಾರೆ. ಯಾವುದು? ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯನ್ನು. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ಮಹಿಳೆಯರಲ್ಲಿ ಗೆದ್ದಿರ್ತಕ್ಕಂಥವ್ರು ಯಾರು? ಕೋಕೋ ಗೋಫ್ ಅಂತ ಹೇಳ್ತೀವಿ. ಯಾರು? ಕೋಕೋ ಗೋಫರ್ ಗೆದ್ದಿದ್ದಾರೆ. ಯಾರನ್ನ ಸೋಲಿಸಿದ್ದಾರೆ ಅಂತ ಕೇಳಿದ್ರೆ ಈ ಬೆಲಾರಸ್ನ ತಾರೆಯಾಗಿರ್ತಕ್ಕಂಥ ಅರೆನಾ ಸಬಲಿಂಕಾ ಅವ್ರನ್ನ ಸೋಲಿಸಿದ್ದಾರೆ. ಓಕೆ, ಜಾನಿಕ್ ಸಿನ್ನರ್ ಅವರು ಯಾವ ದೇಶದವರು? ಇಟಲಿಯವರು. ಕಾರ್ಲಸ್ ಅಲ್ಕ್ರಾಜ್ ಅವರು ಯಾವ ದೇಶದವರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಸ್ಪೇನ್ ದೇಶದವರು ಅಂತ. ಸರ್ ಇದನ್ನು ಕೇಳ್ತಾನೆ? ಹೌದು, ಇದನ್ನು ಕೇಳ್ತಾನೆ. ಓಕೆ, ಅವರ ದೇಶಗಳನ್ನು ಸಹ ಕೇಳ್ತಾನೆ. ನೆನ್ಪಿಟ್ಕೊಳ್ಳಿ, ಈ ಕೋಕೋ ಗೋಫ್ ಯಾವ ದೇಶದವರು? ಈ ಅಮೆರಿಕಾ ದೇಶದವರು ಅಂತ ಹೇಳ್ತೀವಿ. ಯಾರು? ಈ ಒಂದು ಕೋಕೋ ಗೋಫ್ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ICC ಕ್ರಿಕೆಟ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಭಾರತೀಯ ಆಟಗಾರ ಯಾರು ಅಂತ. ಸರಿನಾ? ಸೊ ಇದನ್ನು ಸಹ ನಿಮಗೆ ಹೇಳಿಲ್ವಾ? ಯಾರ್ರೀ? ನಮ್ಮ ಮಾಹಿ 7 ಮಹೇಂದ್ರ ಸಿಂಗ್ ಧೋನಿ. ಎಷ್ಟನೇದವ್ರಾಗಿ ಸೇರ್ಪಡೆ ಆಗಿದ್ರೆ? 7ನೇದವ್ರಾಗಿ ಸೇರ್ಪಡೆ ಆಗಿದ್ರೆ ನಮ್ಮ ಭಾರತೀಯ 7ನೇ ವ್ಯಕ್ತಿಯ ಅಲ್ಲ. ಸೊ ಇವರು ನಮ್ಮ ಭಾರತೀಯ 11ನೇ ವ್ಯಕ್ತಿ ಈ ICC ಕ್ರಿಕೆಟ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆ ಆಗಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ. ಯಾರು? ಈ ಮಹೇಂದ್ರ ಸಿಂಗ್ ಧೋನಿ ಅಂತ ಹೇಳ್ತೀವಿ. ಯಾರು? MS ಧೋನಿ. ನೆನ್ಪಿಟ್ಕೊಳ್ಳಿ, ಎಷ್ಟನೇ ವ್ಯಕ್ತಿ ಅಂತ ಕೇಳ್ಬೋದು. ಇದು ನಿಮ್ಗೆ ಈಸಿ ಕ್ವಶನ್ ಇದು, ಯಾಕಂದರೆ ಇದನ್ನು ನಾನು ಆಲ್ರೆಡಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೀನಿ. ಓಕೆ, ಆ್ಯಂಡ್ ದೆನ್ ಬೇರೆ ಕ್ಲಾಸ್ಗಳಲ್ಲೂ ಸಹ ನಿಮ್ಗೆ ಹೇಳಿದ್ದೀನಿ. ಯಾಕಂದರೆ ಮಹೇಂದ್ರ ಸಿಂಗ್ ಧೋನಿ ಅಂತಂದರೆ ಇಸ್ ದ ಲೆಜೆಂಡ್. ಓಕೆ, ಸೊ ಕ್ರಿಕೆಟ್ನಲ್ಲಿ ಇರ್ತಕ್ಕಂಥ ಒಂದು ದಂತಕತೆ ಈ ಮಹೇಂದ್ರ ಸಿಂಗ್ ಧೋನಿ ಅಂತ ಹೇಳ್ತೀವಿ. ಸರಿ, ನಾ ಮಿಸ್ಟ್ರಿ ಬೌಲರ್ ಕೇಳಿರ್ತೀರ ಆ್ಯಂಡ್ ದೆನ್ ಮಿಸ್ಟ್ರಿ ಬ್ಯಾಟ್ಸ್ಮನ್ ಕೇಳಿರ್ತೀರ, ಬಟ್ ಮಿಸ್ಟ್ರಿ ಕ್ಯಾಪ್ಟನ್ ಯಾರು ಅಂತಂದರೆ MS ಧೋನಿ. ಸರಿನಾ? ಸೊ ಅವ್ರ ಬಗ್ಗೆ ಕೇಳ್ತಾನೆ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇವರು ಎಷ್ಟನೇ ವ್ಯಕ್ತಿ ಅಂತ ಕೇಳ್ಬೋದು. ಅವಾಗಲೂ ಹೇಳಬೇಕಾಗುತ್ತೆ 11ನೇ ವ್ಯಕ್ತಿ ಅಂತ. ಯಾವುದು? 11ನೇ ವ್ಯಕ್ತಿ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಈ ವರ್ಷವೂ ಆ್ಯಂಡ್ ದೆನ್ ಮುಂದಿನ ವರ್ಷವೂ ಸಹ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಮೊದಲ ಪಾಕಿಸ್ತಾನಿ ಮಹಿಳಾ ಕ್ರಿಕೆಟಿಗ ಯಾರು ಅಂತ ಕೇಳಿದ್ರೆ ಈ ಸನಾ ಮೀರ್ ಅವರು ಅಂತ ಹೇಳ್ತೀವಿ. ಸರ್ ನಾವು ಈ ಸನಾ ಮೀರ್ ಅವ್ರನ್ನ ಸಹ ಒಂದು ಶಿಫ್ಟಲ್ಲಿ ಕ್ವಶನ್ ಕೇಳಿದ್ದ. ಆ ಸನಾ ಮೀರ್ ಅವ್ರ ಬಗ್ಗೆ ನೋಡ್ಕೊಂಡಿದ್ವಿ ಅಲ್ವಾ? ಸೊ ಈ ಸನಾ ಮೀರ್ ಅವ್ರನ್ನ ಸಹ ನೆನ್ಪಿಟ್ಕೊಳ್ಳಿ. ಓಕೆ, ಇವರು ಮೊದಲ ಪಾಕಿಸ್ತಾನದ ಮಹಿಳಾ ಕ್ರಿಕೆಟಿಗರಾಗಿದ್ದಾರೆ. ಸರ್ ಹಾಗಾದರೆ ನಮ್ಮ ಭಾರತೀಯ ಮಹಿಳಾ ಕ್ರಿಕೆಟಿಗರಿಗೆ ಕೊಟ್ಟಿದ್ದಾರಾ? ಹೌದು, ಕೊಟ್ಟಿದ್ದಾರೆ. ಹೋದ ವರ್ಷವೇ ಕೊಟ್ಟಿದ್ದಾರಲ್ವಾ? ಹೋದ ವರ್ಷನೇ ಕೊಟ್ಟಿದ್ದಾರೆ. ಓಕೆ, ಯಾರು? ನಮ್ಮ AB ಡಿ ವಿಲಿಯರ್ಸ್ಗೆ, ಅವರಿಗೆ ಸೌತ್ ಆಫ್ರಿಕಾದಲ್ಲಿ ಕೊಟ್ಟರೆ ಆ್ಯಂಡ್ ದೆನ್ ನಮ್ಮ ಇಂಡಿಯಾದಲ್ಲೂ ಸಹ ಇಬ್ಬರಿಗೆ ಕೊಟ್ಟಿದ್ದಾರೆ. ಓಕೆ, ಸೊ ಅದರಲ್ಲಿ ಒಬ್ಬರು ಮಹಿಳೆಯರು ಸಹ ಇದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಭಾರತದ ಅತ್ಯಂತ ಹಳೆಯ ಪಕ್ಷಿಧಾಮ ಯಾವುದು ಅಂತ. ಅತ್ಯಂತ ಹಳೆದಿದ್ದರೆ ಅದು ಏನಾಗಿರಬೇಕು? ಮೊಟ್ಟ ಮೊದಲ ಪಕ್ಷಿಧಾಮನೇ ಆಗಿರಬೇಕು. ಕೇವಲ ಆಡಿಯೋ ಪಕ್ಷಿಧಾಮನ. ಸೊ ಇದು ಅಲ್ಲ. ಆ್ಯಂಡ್ ದೆನ್ ವೇದಾಂತಗಲ್ ಪಕ್ಷಿಧಾಮನ, ಆ್ಯಂಡ್ ದೆನ್ ರಂಗತಿಟ್ಟು ಪಕ್ಷಿಧಾಮನ, ಇಲ್ಲಾಂದರೆ ಸುಲ್ತಾನ್ಪುರ್ ಪಕ್ಷಿಧಾಮ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತ ನೋಡಿದ್ರೆ ಆಪ್ಷನ್ B ಅಂತ ಹೇಳ್ತೀವಿ. ಯಾವುದು? ಈ ಒಂದು ವೇದಾಂತಗಲ್ ಪಕ್ಷಿಧಾಮ ಏನಿದೆ ಅಲ್ವಾ, ಇದು ತಮಿಳುನಾಡಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್
ಭಾರತದ ಮೊಟ್ಟ ಮೊದಲ ಪಕ್ಷಿಧಾಮ ಇದು. ಮೀನ್ಸ್ ಭಾರತದ ಅತ್ಯಂತ ಹಳೆಯ ಪಕ್ಷಿಧಾಮ ಇದಾಗುತ್ತೆ. ಯಾವುದು ವೇದಾಂತಗಳನ್ನು ಒಂದು ಪಕ್ಷಿಧಾಮ ಸರ್ನ. ವೇದಾಂತಗಳು ಹೇಗಿದ್ದಾವೆ, ಅತಿ ಹಳೆಯದಾಗಿದ್ದಾವೆ ಸರ್ನ. ಸೊ ಈಗ ನೆನಪಿುಳಿತದೆ. ಆ್ಯಂಡ್ ದೆನ್ ಇಲ್ಲಿ ಸುಲ್ತಾನ್ಪುರ ಪಕ್ಷಿಧಾಮ ಏನಿದೆ ಅಲ್ವಾ, ಸಾಕಷ್ಟು ಬಾರಿ ಕೇಳಿರ್ತಕ್ಕಂಥ ಪಕ್ಷಿಧಾಮ ಆಗಿದೆ ಇದು. ಮೀನ್ಸ್ ಇದನ್ನು ಏನು ಎಂತಂತ ಎಲ್ಲ ಸಹ ಕೇಳಲ್ಲ, ಜಸ್ಟ್ ಎಲ್ಲಿದೆ ಸಾರ್ ಅಂತ ಅಷ್ಟೇ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ಇದು ಕಂಡುಬರೋದು ಹರಿಯಾಣದಲ್ಲಿ ಕಂಡುಬರುತ್ತೆ ಅಂತ ಹೇಳಿ ಟಿಕ್ ಹಾಕಿ ಬರಬೇಕು. ಓಕೆ ಅಷ್ಟೇ. ಯಾವುದು ಈ ಒಂದು ಸುಲ್ತಾನ್ಪುರ್ ರಂಗಂತಿಟ್ಟು ನಿಮ್ಗೆ ಗೊತ್ತಿರುತ್ತೆ, ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಒಂದು ಪಕ್ಷಿಧಾಮವಾಗಿದೆ. ಆ್ಯಂಡ್ ದೆನ್ ಈ ಒಂದು ಕೇವಲಾಡಿಯ ಒಂದು ಪಕ್ಷಿಧಾಮ ಇಲ್ಲಿ ಕಂಡುಬರುತ್ತೆ ಅಂದರೆ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಇದೊಂದು ರಾಮ್ಸರ್ ಸೈಟ್ ಸಹ ಆಗಿದೆ ಸರ್ನಾ. ಸೊ ಇಲ್ಲಿ 4 ಇರೋದು ಸಹ ರಾಮ್ಸರ್ ಸೈಟ್ ಆಗಿದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ ಇದು ವೇದಾಂತಗಳನ್ನ ಸ್ಥಾಪನೆ ಆಗಿರೋದು ಯಾವಾಗ ಅಂತ ನೋಡಿದ್ರೆ 1936ರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಯಾವುದನ್ನ, ಈ ಒಂದು ವೇದಾಂತಗಲ್ ಪಕ್ಷಿಧಾಮವನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ T20 ಕ್ರಿಕೆಟ್ನಲ್ಲಿ 2000 ರನ್ನನ್ನು ಗಳಿಸಿದ ಅತ್ಯಂತ ವೇಗದ ಬ್ಯಾಟ್ಸ್ಮನ್ ಯಾರು ಅಂತ ಕೇಳಿದರೆ ಸರ್ನಾ. 2000 ರನ್ನನ್ನು ಗಳಿಸಿರ್ತಕ್ಕಂಥ ಅತ್ಯಂತ ವೇಗದ ಬ್ಯಾಟ್ಸ್ಮನ್ ಯಾರು? ಸಾಯಿ ಸುದರ್ಶನ್ ಅವರು, ಆ್ಯಂಡ್ ದೆನ್ ಶಾನ್ ಮಾರ್ಷ್ ಅವರು, ವಿರಾಟ್ ಕೊಹ್ಲಿ ಅವರು, ಆ್ಯಂಡ್ ದೆನ್ ಸಚಿನ್ ತೆಂಡೂಲ್ಕರ್ ಅವರು. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? GTA ಹುಲಿ ಯಾರು? ಸಾಯಿ ಸುದರ್ಶನ್ ಅಂತ ಹೇಳ್ತೀವಿ. ಈ ಒಂದು ಸಾಯಿ ಸುದರ್ಶನ್ ಅವರು 2000 ರನ್ನನ್ನು ಅತ್ಯಂತ ವೇಗವಾಗಿ ಗಳಿಸಿರ್ತಕ್ಕಂಥ ಬ್ಯಾಟ್ಸ್ಮನ್ ಆಗಿದ್ದಾರೆ. ಓಕೆ ಇಲ್ಲಿ ನೀವು ಎಲಿಮಿನೇಟ್ ಮಾಡ್ಬೋದ್ರಿ. 2000 ರನ್ T20 ಕ್ರಿಕೆಟ್ ಯಾವಾಗ 2025ರಲ್ಲಿ. ನಮ್ಮ ವಿರಾಟ್ ಕೊಹ್ಲಿ ಅವರು 2024ರಲ್ಲಿ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಸಚಿನ್ ತೆಂಡೂಲ್ಕರ್ ಅವರು ಕೊಟ್ಟು ಜಮಾನೇ ಆಯಿತು. ಆ್ಯಂಡ್ ದೆನ್ ಶಾನ್ ಮಾರ್ಷ್ ಅವರು, ಸೊ ಇವರು ಸಹ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಸೊ ಉಳಿದವರು ಒಬ್ಬರೇ ಯಾರು? ಸಾಯಿ ಸುದರ್ಶನ್ ಅಂತ ಹೇಳ್ಬೋದು, ಈಸಿಯಾಗಿ ಹೇಳ್ಬೋದು. ಓಕೆ ಸೊ ಈಗ ನೀವು ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಶಾನ್ ಮಾರ್ಷ್ 53 ಇನ್ನಿಂಗ್ಸ್ನಲ್ಲಿ T20 ಕ್ರಿಕೆಟ್ನಲ್ಲಿ ವೇಗವಾಗಿ 2000 ರನ್ ಗಳಿಸಿದ ದಾಖಲೆಯನ್ನು ಹೊಂದಿದ್ದಾರೆ. ಆದರೆ 2025ರಲ್ಲಿ 54 ಇನ್ನಿಂಗ್ಸ್ ಈ ಮೈಲಿಗಲ್ಲನ್ನು ತಲುಪಿದ ಅತ್ಯಂತ ವೇಗದ ಭಾರತೀಯ ಆಟಗಾರರಾದವರು ಯಾರು ಅಂತ ಕೇಳಿದ್ರೆ ಈ ಸಾಯಿ ಸುದರ್ಶನ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಸಚಿನ್ ತೆಂಡೂಲ್ಕರ್ ಅವರು 59 ಇನ್ನಿಂಗ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಆ್ಯಂಡ್ ದೆನ್ ಮೊಹಮ್ಮದ್ ರಿಜ್ವಾನ್ ಅವರು 52 ಇನ್ನಿಂಗ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಓಕೆ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು. ಓಕೆ ಯಾರು? ಬಾಬರ್ ಅಜಮ್ ಮತ್ತು ಈ ಮೊಹಮ್ಮದ್ ರಿಜ್ವಾನ್ ಏನಿದ್ದಾರಲ್ವಾ, ಸೊ ಇಬ್ಬರು ಸಹ 52 ಇನ್ನಿಂಗ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಓಕೆ ಆ್ಯಂಡ್ ದೆನ್ ನೆಕ್ಸ್ಟ್, ಚಿನಾಬ್ ಸೇತುವೆ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿದೆ ಸರ್? ಏನಿಲ್ಲ, ಒಂದು ಕಡಿಮೆ 360 ಇದೆ. ಓಕೆ 360 ಡಿಗ್ರಿ ಆ್ಯಂಗಲಲ್ಲಿ ನೆನ್ಪಿಟ್ಕೊಳ್ಳಿ ಇದನ್ನು. ಯಾವುದು? 359 ಮೀಟರ್ ಅಂತ ಹೇಳ್ತೀವಿ ಸರ್. ಈ ಒಂದು ಚಿನಾಬ್ ಸೇತುವೆ ಕಂಡು ಬರೋದು ಎಲ್ಲಿ ಅಂತ ಕೇಳಿದ್ರೆ ಜಮ್ಮುದಲ್ಲಿ ಕಂಡು ಬರುತ್ತೆ. ಓಕೆ ಸೊ ಇದು ಎಷ್ಟು ಎತ್ತರವಾಗಿದೆ ಅಂತ ನೋಡೋದಾದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ 359 ನಂಬರ್ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಸೊ ಅವಾಗ ಮಾಡಿ 360 ಆ್ಯಂಗಲಲ್ಲಿ ನೆನ್ಪಿಟ್ಕೊಳ್ಳಿ. 360 ಆ್ಯಂಗಲಲ್ಲಿ 1 ಮೈನಸ್ ಮಾಡ್ಕೊಳ್ಳಿ, 359 ಆ್ಯಂಗಲ್ ನಿಮ್ಗೆ ನೆನಪು ಬರುತ್ತೆ ಅಷ್ಟೇ. ಓಕೆ ಏನಾದರೂ ಜುಗಾಟ್ ಮಾಡಬೇಕಲ್ವಾ ನೆನ್ಪಿಟ್ಕೊಳ್ಳೋಕ್ಕೆ ಅಷ್ಟೇ. ಓಕೆ ಸೊ ಏನು, ಚಿನಾಬ್ ಸೇತುವೆ ನದಿ ಪಾತ್ರದಿಂದ 359 ಮೀಟರ್ 1178 ಅಡಿ ಎತ್ತರದಲ್ಲಿದ್ದು ಇದು ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾಗಿದೆ. ಹೆಸರಿನ ಯಾವುದು? ಈ ಒಂದು ಚಿನಾಬ್ ಸೇತುವೆ ಹೆಸರಿನ. ಆ್ಯಂಡ್ ದೆನ್ ಇದು ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾಗಿದೆ. ಪ್ಯಾರಿಸ್ನಲ್ಲಿರುವ ಐಫೆಲ್ ಟವರ್ಗಿಂತ ಎತ್ತರದಲ್ಲಿದೆ ಹೆಸರಿನ. ಈ ಒಂದು ಐಫೆಲ್ ಟವರ್ ಎಷ್ಟಿದೆ? 324 ಮೀಟರ್ ಇದೆ. ಎಷ್ಟು? 324 ಮೀಟರ್ ಇದೆ. 3 ಮೈನಸ್ ಮಾಡಿ 2 ಆಗುತ್ತೆ, 3 ಸೇರಿಸಿ 4 ಆಗುತ್ತೆ. 324 ಮೀಟರ್ ಈ ಒಂದು ಐಫೆಲ್ ಟವರ್ ಇದೆ ಸರಿನಾ. IPL ಟವರ್ ಅಲ್ಲ ಅದು, ಇದು ಐಫೆಲ್ ಟವರ್. ಓಕೆ ಇದು ಸಹ ನಿಮ್ಗೆ ಗೊತ್ತಿರಲೇ. ಓಕೆ ಇದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ತಾನೆ. ಓಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ರಿಯಾಸಿ. ಓಕೆ ರಿಯಾಸಿನ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ಮಸೂರವನ್ನು ಕನ್ವರ್ಜಿಂಗ್ ಲೆನ್ಸ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದೇನೆ ಸರಿನಾ. ಕನ್ವರ್ಜಿಂಗ್ ಲೆನ್ಸ್ ಎಂದು ಯಾವುದನ್ನು ಕರೆಯಲಾಗ್ತದೆ? ಕಾನ್ಕೇವ್ ಲೆನ್ಸನ್ನು, ಕಾನ್ವೆಕ್ಸ್ ಲೆನ್ಸನ್ನು, ಪ್ಲೇನ್ ಲೆನ್ಸನ್ನು ಮತ್ತು ಸಿಲಿಂಡರ್ ಆಕಾರದ ಮಸೂರ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಪ್ಲೇನ್ ಲೆನ್ಸ್ ಅಂತ ಹೇಳ್ತೀವಿ ಸರ್. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅದೇ ಇಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ಸಹ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪೀನ ಕನ್ನಡಿಯಲ್ಲಿ ವಸ್ತುವು ಅನಂತದಲ್ಲಿರುವಾಗ ಯಾವ ರೀತಿಯ ಚಿತ್ರ ರೂಪುಗೊಳ್ಳುತ್ತದೆ? ಯಾವುದ್ರಿ? ಈ ಒಂದು ಪೀನ ಕನ್ನಡಿಯಲ್ಲಿ ವಸ್ತುವು ಅನಂತದಲ್ಲಿರುವಾಗ ಯಾವ ರೀತಿಯ ಚಿತ್ರ ರೂಪುಗೊಳ್ಳುತ್ತದೆ? ಯಾವ ರೀತಿಯ ರೂಪುಗೊಳ್ಳುತ್ತದೆ? ಅಪಾರದರ್ಶಕ, ಒಪೆಕ್ ರೂಪುಗೊಳ್ಳುತ್ತಾ? ಹೌದು. ಆ್ಯಂಡ್ ದೆನ್ ನೇರ ಮತ್ತು ಸಣ್ಣದಾಗಿರತಕ್ಕಂತಹ ಚಿತ್ರವೇನಿದೆ ಅಲ್ವಾ ರೂಪುಗೊಳ್ಳುತ್ತೆ. ಯಾವುದು? ಈ ಒಂದು ಪೀನ ಕನ್ನಡಿಯ ವಸ್ತು ಅನಂತದಲ್ಲಿರುವಾಗ, ಓಕೆ ಇನ್ಫೈನೈಟ್ ಅಲ್ಲಿರುವಾಗ ಅಂತ ಹೇಳಿದ್ದಾನೆ. ಓಕೆ ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ಸಹ ಸ್ವಲ್ಪ ಓದ್ಕೊಳ್ಳಿ. ಓಕೆ ಸೊ ಏನಿಲ್ಲ, ನಾನು ಇಲ್ಲಿ ಪಾಸ್ ಮಾಡ್ಕೊಂಡು ಕೂತ್ಕೊಳ್ಬೇಕು ಅಂತ ಇಲ್ಲ. ಸೊ ಸುಮ್ಮನೆ ನಿಮ್ಮದೇ ಟೈಮ್ ವೇಸ್ಟ್ ಆಗುತ್ತೆ, ಜಸ್ಟ್ ಏನಿಲ್ಲ ನೀವೇ ಪಾಸ್ ಮಾಡಿಬಿಡಿ ಅಲ್ಲವಾ, ಅವಾಗ ನೀವು ಈಸಿಯಾಗಿ ಓದ್ಕೊಳ್ಬೋದು. ಓಕೆ ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸ್ಮೃತಿ ಮಂದಾನ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ನಲ್ಲಿ 4000 ರನ್ಗಳನ್ನು ಪೂರ್ಣಗೊಳಿಸಿದ ವರ್ಷ ಯಾವುದು ಅಂತ ಕೇಳಿದ್ದೇನೆ ಸರಿನಾ. ಸೊ ಅವರು 1000 T20ಯಲ್ಲಿ ಆಗಿರಲಿ, ಇಲ್ಲ ಅಂತಂದರೆ ಈ ಒಂದು 4000 ರನ್ಗಳನ್ನು ಪೂರ್ಣಗೊಳಿಸಿದ ವರ್ಷ ಯಾವುದು ಅಂತ ಕೇಳಿದ್ರೆ ಏಕದಿನ ಕ್ರಿಕೆಟ್ನಲ್ಲಿ ಸರಿನಾ. ಯಾವ ವರ್ಷ ಅಂತಂದರೆ 2025ರಲ್ಲಿ ಐರ್ಲೆಂಡ್ ಟೂರ್ ಮಾಡಿದ್ರು ಗೊತ್ತಾ? 2025 ಜನವರಿಯಲ್ಲಿ ಆ ಐರ್ಲೆಂಡ್ ಟೂರಲ್ಲಿ ಇವರು ಏನು ಮಾಡ್ತಾರೆ, ಈ ಒಂದು ಏಕದಿನ ಒನ್ ಡೇ ಕ್ರಿಕೆಟಲ್ಲಿ 4000 ರನ್ಗಳನ್ನು ಪೂರ್ಣಗೊಳಿಸ್ತಾರೆ. ಯಾರು? ನಮ್ಮ ಸ್ಮೃತಿ ಮಂದಾನ ಅವರು. ಓಕೆ ಸೊ ನೆನ್ಪಿಟ್ಕೊಳ್ಳಿ, ನಮ್ಮ RCBಯ ಕ್ಯಾಪ್ಟನ್ ಅಂತ ಹೇಳ್ತೀವಿ. ಯಾರು?
ಒನ್ ಆ್ಯಂಡ್ ಓನ್ಲಿ ಸ್ಮೃತಿ ಮಂದಾನ ಅವರು. ಓಕೆ, ಇನ್ನು ಪುರುಷರಲ್ಲಿ ರಜತ್ ಪತಿದಾರ್ ಅವರು ಅಂತ ಹೇಳ್ತೀವಿ, ನಾಟ್ ವಿರಾಟ್ ಕೊಹ್ಲಿ, ರಜತ್ ಪತಿದಾರ್. ಓಕೆ, ಅವರು ಸಹ ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ಆ್ಯಂಡ್ ದೆನ್ ರಜತ್ ಪತಿದಾರ್ ಅಂತಂದರೆ ನಮಗೆ ನೆನಪಂತು ಮತ್ತೆ ಏನು ನೆನಪಂತು, ಲಾಸ್ಟ್ ನೀವು SM80 ನೋಡ್ಕೊಂಡಿದ್ವಿ, ಯಾವುದು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿನ ನೋಡ್ಕೊಂಡಿದ್ವಿ. ಫೈನಲ್ಗೆ ಬಂದಿರತಕ್ಕಂಥ ವ್ಯಕ್ತಿ ಯಾರು, ನಮ್ಮ ರಜತ್ ಪತಿದಾರ್ ಅವರು ಮಧ್ಯಪ್ರದೇಶಕ್ಕೆ ತೊಗೊಂಡು ಬಂದಿದ್ರು. ಬಟ್ ಈ ವರ್ಷ ಏನಾಗಿದೆ ಅಂತ ನೋಡೋದಾದರೆ, ಈ ವರ್ಷ ಈ ನಮ್ಮ ಇಶಾನ್ ಕಿಶನ್ ಅವರ ತಂಡವಾಗಿರ್ತಕ್ಕಂಥ ಜಾರ್ಖಂಡ್ ತಂಡ ಏನಿದೆ ಅಲ್ವಾ, ಸ್ಮ್ಯಾಟನ್ನು ಗೆದ್ದಿದೆ. ಏನು ಸರ್ ಸ್ಮ್ಯಾಟ್ ಅಂದರೆ ಗೊತ್ತಿದೆ ನಮಗೆ. ಸ್ಮ್ಯಾಟ್ ಅಂದರೆ ಏನು, ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಅಂತ ಹೇಳ್ತೀವಿ ಸರಿನಾ. ಸೊ ಈ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯನ್ನು ನೆನ್ಪಿಟ್ಕೊಳ್ಳಿ. ಸೊ ಫೈನಲ್ ಮ್ಯಾಚಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ಬೋದು. ಅವಾಗ ಹೇಳಬೇಕಾಗುತ್ತೆ ಇಶಾನ್ ಕಿಶನ್. ಓಕೆ, ಪುಷ್ಪ ಸೆಲೆಬ್ರೇಷನ್ ಮಾಡ್ತಾರೆ, ಫುಲ್ ನ್ಯೂಸಲ್ಲಿ ಇದೆ ಅದು. ಓಕೆ, ಆ್ಯಂಡ್ ದೆನ್ ಇವಾಗ T20 ವರ್ಲ್ಡ್ ಕಪ್ಗೂ ಸಹ ಸೆಲೆಕ್ಟ್ ಆಗಿದ್ದಾರೆ. ಓಕೆ, ಪಾಕೆಟ್ ಡೈನಮೋ ಯಾರು, ಇಶಾನ್ ಕಿಶನ್ ಅಂತ ಹೇಳ್ತೀವಿ ಸರ್, ನೆನ್ಪಿಟ್ಕೊಳ್ಳಿ. ಓಕೆ, ಇದನ್ನು ಏನೂ ಇನ್ಫಾರ್ಮೇಷನ್ ಹೇಳ್ತಿಲ್ಲ, ಯಾಕಂದರೆ ಕೇಳ್ತಾನೆ ರೀ. ಓಕೆ, ಯಾರಿಗೆ ಏನಂತ ಹೇಳ್ತೀವಿ ಅಂತ, ಇಶಾನ್ ಕಿಶನ್ ಅವ್ರನ್ನ ನಾವು ಪ್ರೀತಿಯಿಂದ ಏನಂತ ಕರಿತೀವಿ ಅಂತ ಕೇಳ್ಬೋದು. ಪಾಕೆಟ್ ಡೈನಮೋ ಅಂತ ಕರಿತೀವಿ. ಓಕೆ, ಇದೆಲ್ಲವೂ ಸಹ ನೀವು ರಟ್ಟ ಹೊಡೆಯೋದು ಅಲ್ವೇ ಅಲ್ಲ. ಇದನ್ನು ನಾನು ಬುಕ್ಕಲ್ಲಿ ಬರ್ಕೊಂಡು ನೆನ್ಪಿಟ್ಕೊಳ್ತೀನಿ. ಅಲ್ಲ, ಜಸ್ಟ್ ನೀವು ನ್ಯೂಸ್ ಪೇಪರ್ ಓದಿದ್ರಲ್ಲಿ ಸಾಕು, ಎನಫ್. ಓಕೆ, ನೀವು ಏನಾದರೂ ಪ್ರಾಪರಾಗಿ ನ್ಯೂಸ್ ಪೇಪರ್ ಓದಿ ವೀಕ್ಲಿ ಒಂದು ಸರಿ ಇದೇನಾದರೂ ರಿವಿಷನ್ ಕ್ಲಾಸ್ ಕೇಳ್ತೀರಾ, ನಿಮ್ಮ ಪರ್ಫೆಕ್ಟ್. ಇಲ್ಲಾಂತ ನಾನು ನ್ಯೂಸ್ ಪೇಪರ್ನ ನನಗೆ ಫುಲ್ ಹೇಗೆ ಅಂತ ನಾನು ಓದಲ್ಲ, ಅವಾಗ ನೀವು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಕೇಳಿ. ಓಕೆ, ಸೊ ಆಗ ಓದಿ ಆಮೇಲೆ ವೀಕ್ಲಿ ಕರೆಂಟ್ ಅಫೇರ್ಸ್ನ ನೀವು ಒಂದು ಸರಿ ಟಚ್ ಮಾಡಿಬಿಟ್ಬಿಡಿ. ಓಕೆ, ನಿಮ್ಮ ಕರೆಂಟ್ ಅಫೇರ್ಸ್ ಕ್ಲಿಯರ್ ಆಗುತ್ತೆ. ಇಲ್ಲಾಂತ ನಾನು ಇನ್ನೂ ಎಲ್ಲವೂ ಸಹ ನನಗೆ ಇನ್ನೂ ಸ್ವಲ್ಪ ವೈಡ್ ಆಗಬೇಕು ಅಂತಂದರೆ ಎಲ್ಲದಕ್ಕೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಅಂತಂದರೆ, ಈ ಸೋಷಿಯಲ್ ಮೀಡಿಯಾ ಅನ್ನೋದರಲ್ಲಿ ಇನ್ಸ್ಟಾ ಬಿಟ್ಟು ಗೂಗಲ್ ಏನಿದೆ ಅಲ್ವಾ, ಗೂಗಲ್ ಒಂದು ಬೆಸ್ಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂತ ತೊಗೊಳ್ಬೋದು. ಅಲ್ಲಿ ಹೋಮ್ ಪೇಜಲ್ಲಿ ನಿಮಗೆ ಬರುತ್ತೆ. ಓಕೆ, ನ್ಯೂಸ್ಗಳು ಬರ್ತಿರ್ತವೆ, ಆ ಆರ್ಟಿಕಲ್ಗಳನ್ನು ಓದ್ಕೊಳ್ಳಿ. ಓಕೆ, ಆ ಹೋಮ್ ಪೇಜಲ್ಲಿ ಬರ್ತಕ್ಕಂಥ ಆರ್ಟಿಕಲ್ಸ್ಗಳನ್ನು ನೀವು ಓದ್ಕೊಂಡ್ರೆ ಸಾಕಷ್ಟು ಕರೆಂಟ್ ಅಫೇರ್ಸ್ ಅಲ್ಲಿ ನಿಮಗೆ ಕವರ್ ಆಗಿರುತ್ತೆ. ಓಕೆ, ಸೊ ಅದು ನಿಮಗೆ ಹೇಳ್ತೇನೆ, ಕೆಲವೊಂದು ಚಿಕ್ಕ ನಿಮಗೆ ಸಜೆಷನ್ ಕೊಡ್ತಿರ್ತೀನಿ, ತೊಗೊಳ್ತಾ ಹೋಗಿ, ಇಲ್ಲಾಂದರೆ ಅಲ್ಲಿ ಬಿಟ್ಬಿಡಿ ಅಷ್ಟೇ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಆರ್ಯಭಟ ಉಪಗ್ರಹದ ಉಡಾವಣೆಯು ಯಾವ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು? ಸರ್, 25ನೇ ವಾರ್ಷಿಕೋತ್ಸವ ಆದರೆ ಅದು 2000ರಲ್ಲಿ ಹಾರಿಸಬೇಕಾಗಿತ್ತು. ಸೊ ಇದು 2000ರಲ್ಲಿ ಹಾರಿಸಿಲ್ಲ, 40ನೇ ವಾರ್ಷಿಕೋತ್ಸವ ಆಗಬೇಕಾಗಿತ್ತು ಅಂತ ಕೇಳಿದ್ರೆ ಅದನ್ನು ನಾವು ಯಾವಾಗ ಹಾರಿಸಬೇಕಾಗಿತ್ತು? 1985ರಲ್ಲಿ ಹಾರಿಸಬೇಕಾಗಿತ್ತು. ಸರಿ, ಅದು ಸಹ ಅಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ 60ನೇದು ಅಂತಂದರೆ 1975ರಲ್ಲಿ ಹಾರಿಸಬೇಕಾಗಿತ್ತು. ಸಾರಿ, 1985ರಲ್ಲಿ ಹಾರಿಸಬೇಕಾಗಿತ್ತು. ಅವ್ರು 65ರಲ್ಲಿ ಹಾರಿಸಬೇಕಾಗಿತ್ತು. 65ರಲ್ಲೂ ಸಹ ಅಲ್ಲ. ಸೊ ಇಲ್ಲಿ 1975ರಲ್ಲಿ ಹಾರಿಸಿದ್ದೀವಿ ನಾವು ಯಾವುದನ್ನು, ಈ ಒಂದು ಆರ್ಯಭಟ ಉಪಗ್ರಹವನ್ನು. ಸೊ ಆದ ಕಾರಣದಿಂದ ಇದರ ಒಂದು 50ನೇ ವಾರ್ಷಿಕೋತ್ಸವವನ್ನು ನಾವು ಮಾಡ್ತೀವಿ ಸರ್ನ. ಈ ಒಂದು ಆರ್ಯಭಟ ಉಪಗ್ರಹವನ್ನು ಉಡಾವಣೆ ಮಾಡಿರ್ತಕ್ಕಂಥ ವರ್ಷ ಯಾವುದು ಅಂತ ಕೇಳ್ಬೋದು. 1975 ನೆನ್ಪಿಟ್ಕೊಳ್ಳಿ. 75, 25, 50 ವರ್ಷ ಕಂಪ್ಲೀಟ್ ಆಯಿತು. ಈ ಒಂದು ಸೆಲೆಬ್ರೇಷನ್ ನಾವು ಮಾಡ್ಕೊಂಡಿದ್ದೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇದನ್ನು ಸಹ ಸ್ವಲ್ಪ ನೋಡ್ಕೊಳ್ಳಿ. ಯಾವುದು ಡೇಟ್ ಯಾವಾಗಿದೆ? ಏಪ್ರಿಲ್ 19, 1975. ಓಕೆ, ಯಾವಾಗ 1975 ಅಂತ ಹೇಳ್ತೀವಿ. ಯಾವಾಗ? ಏಪ್ರಿಲ್ 19. ಆ್ಯಂಡ್ ದೆನ್ ನೆಕ್ಸ್ಟ್ ಫುಟ್ಬಾಲ್ನಲ್ಲಿ 2025ರ ದ್ರೋಣಾಚಾರ್ಯ ಜೀವಮಾನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಇದನ್ನು ಸಹ ನಿಮಗೆ ಹೇಳಿದ್ದೀನಲ್ವಾ, ಯಾರ್ರಿ? ಈ ಒಂದು ಅರ್ಮ್ಯಾಂಡೋ ಕೊಲಾಕೋ ಅವರು. ಯಾರು? ಈ ಒಂದು ಅರ್ಮ್ಯಾಂಡೋ ಕೊಲಾಕೋ ಅಂತ ಹೇಳ್ತೀವಿ. ಸೊ ಇವರಿಗೆ ಈ ದ್ರೋಣಾಚಾರ್ಯ ಜೀವಮಾನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಯಾರನ್ನ? ಈ ಒಂದು ಅರ್ಮ್ಯಾಂಡೋ ಕೊಲಾಕೋ ಅವರನ್ನ. ಯಾವ ಒಂದು ಕ್ಷೇತ್ರದಲ್ಲಿದ್ದಾರೆ ಇವರು? ಫುಟ್ಬಾಲ್ನಲ್ಲಿ ಮಾಡಿರ್ತಕ್ಕಂತಹ ಸಾಧನೆಗಾಗಿ. ಓಕೆ, ಸೊ ಅವ್ರು ನೀಡಿರ್ತಕ್ಕಂತಹ ಕೋಚಿಂಗ್ ಆಗಿ ಇವರಿಗೆ ದ್ರೋಣಾಚಾರ್ಯ ಜೀವಮಾನ ಪ್ರಶಸ್ತಿಯನ್ನು ನೀಡಿ ಹಾಗೆ 15 ಲಕ್ಷ ಮೊತ್ತದ ಬಹುಮಾನವನ್ನು ನೀಡಿ ಸಹ ಕಳಿಸಿದ್ದಾರೆ ಅನ್ನೋ ಸಹ ಗೊತ್ತಿರಲಿ ನಿಮಗೆ. ಓಕೆ, ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ಭಾರತೀಯ ಪುರಸಭೆಯು ಪ್ರಮಾಣೀಕೃತ ಹಸಿರು ಮುನ್ಸಿಪಲ್ ಬಾಂಡನ್ನು ಮೊದಲು ಬಿಡುಗಡೆ ಮಾಡಿತು? ಇದನ್ನು ಸಹ ನಾವು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೋಡಿಲ್ವಾ ಸರ್? ಎಲ್ಲವೂ ಸಹ ನೋಡಿದೀವಿ ಅಂತ ಹೇಳ್ತಿದ್ರಾ? ಏನು ಸುಳ್ಳು ಹೇಳ್ತಿದ್ರಾ ಸರ್? ಸುಳ್ಳು ಹೇಳ್ತಾ ಇಲ್ಲ ಸರ್, ಒಂದ್ಸರಿ ಪ್ಲೇ ಲಿಸ್ಟ್ ಒಳಗೆ ಚೆಕ್ ಮಾಡ್ಕೊಳ್ಳಿ ಸರ್, ಅಷ್ಟೇ. ಓಕೆ, ಸೊ ಇದು ಯಾವುದು? ಗಾಜಿಯಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಗಾಜಿಯಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಭಾರತದ ಪುರಸಭೆಯ ಭಾರತೀಯ ಮೊದಲ ಹಸಿರು ಮುನ್ಸಿಪಲ್ ಬಾಂಡನ್ನು ಹೊಂದಿರತಕ್ಕಂತಹ ಒಂದು ಪುರಸಭೆಯಾಗಿದೆ. ಯಾವುದು? ಈ ಒಂದು ಗಾಜಿಯಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್. ಹಾಗಾದರೆ ಗಾಜಿಯಾಬಾದ್ ಎಲ್ಲಿ ಕಂಡು ಬರುತ್ತೆ? ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಉತ್ತರ ಪ್ರದೇಶ, ಆಪ್ಷನ್ ಡಿ ಒಡಿಶಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಕಮೆಂಟ್ ಮಾಡ್ಬೋದಾ? ಓಕೆ, ಕಾಮೆಂಟ್ ಮಾಡಿ ನೋಡುವ ಇದಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಇದೇನಿದೆ? ಇದು PPP. ಓಕೆ, ಏನು PPP? ಈ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ. ಓಕೆ, ಇಂಗ್ಲೀಷಲ್ಲಿ ಹೇಳೋದಾದ್ರೆ ಏನಂತ ಹೇಳ್ತೀವಿ? ಸಾರ್ವಜನಿಕ ಅಂದರೆ ಪಬ್ಲಿಕ್, ಖಾಸಗಿ ಅಂತಂದರೆ ಪ್ರೈವೇಟ್, ಪಾಲುದಾರಿಕೆ ಅಂದರೆ ಏನು? ಪಾರ್ಟ್ನರ್ಶಿಪ್. ಓಕೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ ಸರ್ನ. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 2025ರ ಕೇಂದ್ರ ಬಜೆಟ್ನಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿಯಲ್ಲಿ ಘೋಷಿಸಲಾದ ಹೊಸ ಸಾಲದ ಮಿತಿ ಎಷ್ಟು? ಸರ್, ಇದನ್ನು ನಾನು ಕರೆಂಟ್ ಅಫೇರ್ಸಲ್ಲಿ ಹೇಳಿಲ್ಲ ಸರ್. ಓಕೆ, ಬಟ್ ಇದನ್ನು ಬೇರೆ NTPC ಕ್ಲಾಸ್ಗಳಲ್ಲಿ ಇದನ್ನು ಹೇಳಿದ್ದೀನಿ ನಾನು ನಿಮಗೆ. ಓಕೆ, ಎಷ್ಟಿತ್ತು ಮೊದಲು, ಎಷ್ಟಿತ್ತು ಅಂತ ನೋಡೋದಾದರೆ 3 ಲಕ್ಷ ಇತ್ತು. ಯಾವುದು? ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಒಂದು ಯೋಜನೆಯ ಅಡಿಯಲ್ಲಿ. ಓಕೆ, ಎಷ್ಟು ಕೊಡ್ತಿದ್ರು? 3 ಲಕ್ಷ ಕೊಡ್ತಿದ್ರು. ಬಟ್ ಇವಾಗ ಅದನ್ನು ಹೆಚ್ಚಿಗೆ ಮಾಡಿದ್ದಾರೆ ಅಂದರೆ 5 ಲಕ್ಷಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ. ಓಕೆ, ಸೊ ಇದು ಬಜೆಟ್ ಆದ ಒಂದು 4-5 ದಿನದ ಕ್ಲಾಸಲ್ಲಿ ಏನು ಮಾಡಿದೆ ಅಲ್ವಾ, ಆ ಕ್ಲಾಸಲ್ಲಿ ಮಾಡಿದ್ದೆ ಇದನ್ನು, ನನಗೆ ನೆನಪಿರುತ್ತೆ. ಓಕೆ, ಇನ್ನು ಯಾವಾಗ ಮಾಡಿರ್ತೀನಿ ಅಂತ.
5 ಲಕ್ಷ ಇದಕ್ಕೆ ಸರಿಯಾದ ಉತ್ತರ. ಆ್ಯಂಡ್ ದೆನ್ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯಾವಾಗ ಬಂದಿದೆ? 1998 ಇದು ಬಂದಿದೆ. ಇದನ್ನು ತಂದವರು ಯಾರು? ನಬಾರ್ಡ್ ಅವರು ತಂದಿದ್ದಾರೆ, ಸರಿನಾ? ಯಾರು? ನಬಾರ್ಡ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ನಬಾರ್ಡ್ ಸ್ಥಾಪನೆ ಆಗಿರೋದು ಯಾವಾಗ? 1992ರಲ್ಲಿ ಈ ಒಂದು ನಬಾರ್ಡ್ ಸ್ಥಾಪನೆ ಆಗಿದೆ. ಯಾವಾಗ? 1992ರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇಲ್ಲಿದೆ ನೋಡಿ. 3 ಲಕ್ಷದಿಂದ 5 ಲಕ್ಷಕ್ಕೆ ಹೆಚ್ಚಿಸುವುದಾಗಿ ಈ ಒಂದು 2025-26ರ ಕೇಂದ್ರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್, ಏಕರೂಪ ಚಲನೆಯ ವೇಗ ಸಮಯದ ಗ್ರಾಫ್ ಏನು ಅಂತ ಕೇಳಿದ್ದೇನೆ, ಸರಿನಾ? ಅದು ಗ್ರಾಫ್ ಹೇಗಾಗಿರುತ್ತೆ? ಆ ಗ್ರಾಫು ಸಮಾನಾಂತರವಾಗಿರುತ್ತೆ, ಸರಿನಾ? ಏನು? ಕಾಲ ಅಕ್ಷಕ್ಕೆ ಸಮಾನಾಂತರ ರೇಖೆಯಾಗಿರುತ್ತೆ. ಓಕೆ. ಸೊ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ಸಹ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರಕ್ತದ ಯಾವ ಅಂಶವು ಆಹಾರ, CO2 ಮತ್ತು ಸಾರ್ವಜನಿಕ ತ್ಯಾಜ್ಯವನ್ನು ಸಾಗಿಸುತ್ತದೆ? RBCಗಳ ಸರ್, ನನಗೆ ಇವಾಗಲೇ ತಲೆ ಮೇಲೆ ಜಾಸ್ತಿ ವರ್ಕ್ ಇದೆ ಸರ್, ಈ ಒಂದು ಆಕ್ಸಿಜನ್ನ ಸಾಗಣೆ ಮಾಡಬೇಕು, ಇದಕ್ಕೆಲ್ಲ ಸಾಗಣೆ ಮಾಡಲಿ ಸರ್, ಮಾಡಲ್ಲ ನಾನು. ಆ್ಯಂಡ್ ದೆನ್ ಬಿಳಿ ರಕ್ತ ಕಣಗಳು, ಸೊ ಇದನ್ನು ಸರ್ ನನಗೆ ನಾನು ಒಂದು ರೀತಿ ಗನ್ ಹಿಡ್ಕೊಂಡು ಕೂತಿರ್ತೀನಿ ನಾನು, ಯಾವುದಾದ್ರೂ ಹೊರಗಡೆಯಿಂದ ಫಾರಿನ್ ಪಾರ್ಟಿಕಲ್ಸ್ ಬಂತಾ ಹೊಡೆದು ಹಾಕ್ಬೇಕು ನಾನು. ಅದರಲ್ಲಿ ನಮ್ಮ ಒಂದು ಬ್ಲ್ಯಾಕ್ ಕಮಾಂಡೋ ಇದೆ, T ಸೆಲ್ಸ್ ಅಂತ, ಸೊ ಅದು ಮಾಡುತ್ತೆ. ಸೊ ಇದನ್ನು ನಾನು ಮಾಡಲ್ಲ ಸರ್. ಆ್ಯಂಡ್ ದೆನ್ ಕಿರುಬಿಲ್ಲೆಗಳು ಮತ್ತು ಪ್ಲಾಸ್ಮಾಗಳು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಪ್ಲಾಸ್ಮಾ ಆಗುತ್ತೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ನೀರು ಸೇರಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ರೂಪುಗೊಳ್ಳುತ್ತದೆ. ಏನಿದೆ ನೋಡಿ ಇಲ್ಲಿ, ಈ ಕ್ಯಾಲ್ಸಿಯಂ ಆಕ್ಸೈಡು ಮತ್ತು ನೀರು ಸೇರಿ ಏನಾಗ್ತದೆ ಅಂತ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗ್ತದಂತೆ. A+B=AC ಆಯಿತು. ಏನಾಯ್ತು ರೀ ಇದು? ವಿಭಜನೆ ಆಯಿತಾ? AC ಏನಾದರೂ ಇದ್ದು ಅದು ಆಮೇಲೆ ಹೀಗೆ ಎರಡಾಯಿತು ಅಂದರೆ ಅದಕ್ಕೆ ವಿಭಜನೆ ಅಂತ ಹೇಳ್ತಿದ್ವಿ. ಸ್ಥಳಾಂತರ ಆಗಿದೆಯಾ? ಇಲ್ಲ, ಬೇರೆದ್ರ ಜೊತೆ ಮತ್ತೊಂದು ಬೇರೆ ಆಗಿಲ್ಲ ಅಲ್ವಾ? ಸೊ ಸ್ಥಳಾಂತರ ಆಗಿಲ್ಲ. ಆ್ಯಂಡ್ ದೆನ್ ಸಂಯೋಜನೆ ಆಗಿದೆ. ಹೌದು, ಸಂಯೋಜನೆ ಆಗಿದೆ. ಓಕೆ. ಸೊ ಜಸ್ಟ್ ನಿಮಗೆ ಹೇಳ್ತೀನಿ, ಇಷ್ಟೇ ನೆನ್ಪಿಟ್ಕೊಳ್ಳಿ. ಎಂತ? A ಮತ್ತು B ಇಬ್ಬರು ಇರ್ತಾರೆ, ಸರಿನಾ? ಸೊ ಈ A ಮತ್ತು B ಇಬ್ಬರು ಏನಾದರೂ ಮ್ಯಾರೇಜ್ ಆದ್ರಾ? ಸೊ ಅದು ಸಂಯೋಜನೆ. ಓಕೆ. ಏನಂತ ಹೇಳ್ತೀವಿ? ಸಂಯೋಜನೆ ಅಂತ ಹೇಳ್ತೀವಿ. ಯಾಕಂದರೆ ಒಂದೇ ಔಟ್ಪುಟ್ ಬಂತಲ್ವಾ? ಓಕೆ. ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ನೀರು ಏನಾಗಿದೆ? ಸೊ ಎರಡು ಸೇರಾಗಿದೆ, ಒಂದೇ ಬಂದಿದೆ. ಓಕೆ. ಇದನ್ನೇನಂತ ಹೇಳ್ತೀವಿ? ಸಂಯೋಜನೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇಲ್ಲಿ AB ಅನ್ನೋರು ಇಬ್ಬರು ಇದ್ದಾರೆ ಆಲ್ರೆಡಿ. ಓಕೆ, ಚೆನ್ನಾಗಿದ್ದಾರೆ. ಓಕೆ, ಅವ್ರ ಲೈಫ್ ಚೆನ್ನಾಗಿ ಹೋಗ್ತಿದೆ. C ಅನ್ನೋ ಒಬ್ಬ ಮುಟ್ಟಾಳ ಬರ್ತಾನೆ ಅವ್ರ ಲೈಫಲ್ಲಿ. ಓಕೆ. ಸೊ ಅವಾಗ ಏನಾಗ್ತದೆ? ಈ B ಅನ್ನೋದು C ಜೊತೆ ಹೋಗ್ಬಿಡುತ್ತೆ, BC ಆಗಿಬಿಡುತ್ತೆ. ಆ್ಯಂಡ್ ದೆನ್ ಈ ಒಂದು A ಏನಿದೆ ಅಲ್ವಾ, ಸಿಂಗಲ್. ಓಕೆ. ಏ ಸೋಚ್ ಕೆ ದಿಲ್ ಮೇರಾ ಜೋರೋ ಸೆ ಧಡಕ್ತಾ ಹೇ ಅಂತ ಈ ಪ್ಯಾತೋಲ್ ಹಾಡ್ತಾ ಕೂಡುತ್ತೆ. ಸೊ ಇದೇನಾಗುತ್ತೆ? ಸ್ಥಳಾಂತರ ಪ್ರತಿಕ್ರಿಯೆ ಆಗುತ್ತೆ. ಓಕೆ. ಸೊ ಇದರ ಒಂದು ಸ್ಥಳ ಏನಿರುತ್ತಲ್ಲೋ ಇದ್ರ ಲೈಫಲ್ಲಿ ಅದು ಬೇರೆ ಹೋಯ್ತಲ್ವಾ, ಸ್ಥಳಾಂತರ ಆಯ್ತಲ್ವಾ, ಮೀನ್ಸ್ ಅದು ಬೇರೆ ಯಾವುದೋ ಕೂಡ್ಕೊಂಡ್ಬಿಡ್ತು, ಇವಾಗ ನನ್ನನ್ನು ದೂರ ಮಾಡಿದ್ರು ಅಂತ ಬಿಡ್ತಿದೆಯಲ್ವಾ. ಓಕೆ, ಹಾಗಾಯಿತು. ಇದನ್ನು ನಾವೇನಂತ ಹೇಳ್ತೀವಿ? ಸ್ಥಳಾಂತರ ಪ್ರತಿಕ್ರಿಯೆ ಅಂತ ಹೇಳ್ತೀವಿ. ಸೊ ಮೀನ್ಸ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಓಕೆ. ಸೊ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಬರುತ್ತೆ. ಮೀನ್ಸ್ ಈ ಡಬಲ್ ಸ್ಥಳಾಂತರ ಪ್ರತಿಕ್ರಿಯೆ ಅಂತ. ಸೊ ಅದನ್ನು ಏನಂತ ಹೇಳ್ತೀವಿ? ಡಬಲ್ ಸ್ಥಳಾಂತರ ಪ್ರತಿಕ್ರಿಯೆ ಅಂತಂದರೆ AB ಇಬ್ಬರು ಇರ್ತಾರೆ ಚೆನ್ನಾಗಿ, ಆ್ಯಂಡ್ ದೆನ್ CD ಇಬ್ಬರು ಇರ್ತಾರೆ ಚೆನ್ನಾಗಿ, ಇವರಿಬ್ಬರು ಸಹ ಫ್ರೆಂಡ್ಶಿಪ್ ಮಾಡ್ತಾರೆ, 4 ಜನ ಇರ್ತಾರೆ. ಈ AB ಏನು ಮಾಡ್ತಾರೆ? D ಅವ್ರ ಜೊತೆ ಅಟ್ರಾಕ್ಟ್ ಆಗ್ತಾರೆ, ಎಡಿ ಆಗ್ತಾರೆ. ಅವಾಗ ಇವರು ಸಿಂಗಲ್ ಉಳಿದ್ರು, ಇವ್ರು ಸಿಂಗಲ್ ಉಳಿದ್ರು, ನಾವು ಸಹ ಅವ್ರಿಗೆ ಉರ್ಸೋಣ ಅಂತ ಇವರು ಕೂಡ್ಕೊಂಡು ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ? ಅದನ್ನು ನಾವು ಡಬಲ್ ಸ್ಥಳಾಂತರ ಪ್ರತಿಕ್ರಿಯೆ ಅಂತ ಹೇಳ್ತೀವಿ. ಓಕೆ. ಯಾರು ಆರ್ಟ್ಸ್ ಸ್ಟೂಡೆಂಟ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಸ್ ಇದ್ರಲ್ವ, ಇದನ್ನು ನೆನ್ಪಿಟ್ಕೊಳ್ಳಿ. ಇದು ನಮಗೆ ಸಮ್ ಟೈಮ್ ಯೂಸ್ ಆಗುತ್ತೆ. ಓಕೆ, ಈಸಿ ಟ್ರಿಕ್. ನಮ್ಗೆ ಮಾರ್ಕ್ಸ್ ಬರುತ್ತಲ್ವ, ಒಂದು ಮಾರ್ಕ್ಸು, ಅಷ್ಟೇ ನಮಗೆ ಬೇಕಾಗಿರೋದು. ಆ್ಯಂಡ್ ದೆನ್ ವಿಭಜನೆಯ ಪ್ರತಿಕ್ರಿಯೆ ಅಂತಂದರೆ ಏನು? ಓಕೆ, ಇವಾಗ A ಮತ್ತು B ಇಬ್ಬರು ಚೆನ್ನಾಗಿರ್ತಾರೆ. ಓಕೆ, ಅದೇನಾಗ್ತದೆ? A ಒಂದು ತೀರ, B ಒಂದು ತೀರ, ಸರಿನಾ? ಸೊ ಇಬ್ಬರು ಸಹ ಬೇರೆ ಬೇರೆ ಹೋದಾಗ, ನಾನು UPSC ತಯಾರು ಮಾಡೋಕೆ ಹೋಗ್ತೀನಿ, ನೀನು SSC ತಯಾರು ಮಾಡೋಕೆ ಹೋಗು ಅಂದಾಗ ಅವಾಗ ಅದು ವಿಭಜನೆಯ ಪ್ರತಿಕ್ರಿಯೆ ಆಗುತ್ತೆ. ಓಕೆ, ಇಷ್ಟು ನೆನಪಿಡ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಇಲ್ಲಿದೆ ನೋಡಿ, ಅದೇ ಒಂದು ಕ್ರಿಯೆ ಇದೆ. ಓಕೆ, ಅದೇ ಒಂದು ರಿಯಾಕ್ಷನ್ ಇದೆ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆಮ್ಲ ಮತ್ತು ಬೇಸ್ನ ಪ್ರತಿಕ್ರಿಯೆಯಿಂದ ಏನು ರೂಪುಗೊಳ್ಳುತ್ತದೆ? ಸರ್, ಇದನ್ನು ಹೇಳಿ ನನಗೆ ಬೋರ್ ಆಗ್ತಿದೆ. ಈ ಒಂದು ಆಮ್ಲ ಮತ್ತು ಈ ಮೆಟಲ್ ಕಾರ್ಬೋನೇಟ್ ಏನಿದೆ ಅಲ್ವಾ, ಮೆಟಲ್ ಆಕ್ಸೈಡ್. ಓಕೆ, ಮೆಟಲ್ ಆಕ್ಸೈಡ್ ಅಂತ ತಗೊಳ್ಳಿ. ಸೊ ಇವೆರಡು ಏನಾದರೂ ಕ್ರಿಯೆ ಆಯಿತು ಅಂತಂದರೆ, ರಿಯಾಕ್ಷನ್ ಆಯಿತು ಅಂದರೆ ಅವಾಗ 3 ಹುಟ್ಕೊಳ್ತವೆ. ಯಾವ್ದಾದ್ರು ಹುಟ್ಕೊಳ್ತದೆ ಹೇಳ್ಬೋದಾ? ಯಾವ್ದಾದ್ರು ಹುಟ್ಕೊಳ್ತದೆ? ಒಂದು ಆ್ಯಂಡ್ ದೆನ್ ವಾಟ್ರ್. ಇನ್ನೊಂದು ಯಾವ್ದು ಉಟ್ಕೊಳ್ತದೆ ಹೇಳಿ ಇದಕ್ಕೆ? ಓಕೆ, ಇದನ್ನು ಆಲ್ರೆಡಿ ಒಂದು 4-5 ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಇದು ಒಂದು ಐತಿ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಆಮ್ಲ ಮತ್ತು ಬೇಸ್ನ ಪ್ರತಿಕ್ರಿಯೆ. ಓಕೆ, ಇದರಿಂದ ಯಾವುದು ರೂಪುಗೊಳ್ತದೆ? ಇದರಿಂದ 2 ರೂಪುಗೊಳ್ತವೆ ಸರ್. ಓಕೆ, ಇದರಿಂದ 3 ರೂಪುಗೊಳ್ಳಲ್ಲ, ಅದರಲ್ಲಿ 3 ರೂಪುಗೊಳ್ತವೆ. ಯಾವುದು? ಈ ಒಂದು ಆಮ್ಲ ಮತ್ತು ಈ ಒಂದು ಮೆಟಲ್ ಆಕ್ಸೈಡ್ ಸೇರಿದರೆ. ಬಟ್ ಇಲ್ಲಿ ಆಮ್ಲ ಮತ್ತು ಬೇಸ್ ಸೇರ್ಪಡೆ ಆದರೆ, ಅಲ್ಲಿ ಸೇರಿಕೆ ಆದರೆ ಅವಾಗ ಏನಾಗುತ್ತೆ ಅಂದರೆ ಈ ಒಂದು ಉಪ್ಪು ಮತ್ತು ನೀರು 2 ಮಾತ್ರ ರೂಪುಗೊಳ್ತವೆ. ಯಾವುದು? ಉಪ್ಪು ಮತ್ತು ನೀರು ಅಂತ ಹೇಳ್ತೀವಿ. ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಯಾವುದು? ಆಮ್ಲ ಮತ್ತು ಬೇಸ್ನ ಪ್ರತಿಕ್ರಿಯೆಯಿಂದಾಗಿ ಏನು ರೂಪುಗೊಳ್ಳುತ್ತದೆ ಅಂತ ಕೇಳಿದ್ರೆ ಉಪ್ಪು ಮತ್ತು ನೀರು. ಓಕೆ, ಇದೆಲ್ಲವೂ ಸಹ ನಿಮಗೆ 9th NCERT ಬುಕ್ಕಲ್ಲಿ ಇದ್ದಾವೆ, ಸಿಂಪಲಾಗಿ ಕೊಟ್ಟಿದ್ದಾನೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒಂದು ತರಂಗದ ಆವರ್ತನವು ದ್ವಿಗುಣಗೊಂಡರೆ. ಓಕೆ, ಸೊ ಏನಾಗುತ್ತೆ ಅಂತೆ, ಈ ಒಂದು ತರಂಗ ಇದೆ ಅಂತೆ. ಓಕೆ, ಈ ಒಂದು ನಾರ್ಮಲಾಗಿ, ಓಕೆ, 2 ಹಾಕೊಂಡ್ವಾ ತರಂಗ, ಇಲ್ಲಿ ಎಷ್ಟಿದೆ? 1 2 3 4. ಓಕೆ, ಇಷ್ಟು ಹಾಕೊಂಡ್ವಾ? ಸೊ ಈ ಒಂದು ತರಂಗವು
ತರಂಗದ ಆವರ್ತನವು ದ್ವಿಗುಣಗೊಂಡ್ರೆ, ಆವರ್ತನ ಅಂದರೆ ಇದೇ ಫ್ರೀಕ್ವೆನ್ಸಿ. ಓಕೆ, ಇದನ್ನು ನಾವು ಒಂದು ಅಂತ ಹೇಳ್ತೀವಿ. ಓಕೆ, ಒನ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ಎಲ್ಲಿ ಹೇಳ್ತೀವಿ, ಇಲ್ಲಿ ಹೇಳ್ತೀವಿ. ಇದನ್ನು ಒನ್ ಪೀಕ್ ಆ್ಯಂಡ್ ದೆನ್ ಸೆಕೆಂಡ್ ಪೀಕ್ ಮೀನ್ಸ್ ಇಲ್ಲಿ ಟಚ್ ಆಗುತ್ತಲ್ವ, ಇದನ್ನು ನಾವು ಒಂದು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಇದು ಎರಡು ಫ್ರೀಕ್ವೆನ್ಸಿ ಆಗಿದೆ. ಓಕೆ, ಸೊ ನಮ್ಮ ಇಂಡಿಯಾದಲ್ಲಿ ನಾವು ನಾರ್ಮಲ್ ಎಷ್ಟು ಫ್ರೀಕ್ವೆನ್ಸಿ ಮೇಂಟೈನ್ ಮಾಡ್ತೀವಿ ಇನ್ನು ಎಲೆಕ್ಟ್ರಿಕಲಲ್ಲಿ 50 ಹರ್ಜನ್ನು ಮೇಂಟೈನ್ ಮಾಡ್ತೀವಿ. ಓಕೆ, 50 ಫ್ರೀಕ್ವೆನ್ಸಿ ಅಂತ ಹೇಳಬೇಕಾಗುತ್ತೆ. ಸೊ ಈ ಫ್ರೀಕ್ವೆನ್ಸಿ ಏನಿದೆ ಅಲ್ವ, ಇದು ಡಬಲ್ ಆಗುತ್ತೆ ಅಂತೆ. 1 2 3 4. ಓಕೆ, 4 ಆಗುತ್ತೆ ಅಂತೆ. ಹಾಗಾದಾಗ ಈ ಒಂದು ಅದರ ತರಂಗಾಂತರ ಎಷ್ಟಾಗುತ್ತೆ? ಸೊ ಇದರಲ್ಲಿ ತರಂಗಾಂತರ ಏನಾದರೂ ಎಕ್ಸ್ ಇತ್ತು ಅಂತಂದರೆ ಇದರಲ್ಲಿ ತರಂಗಾಂತರ ಎಷ್ಟಾಗುತ್ತೆ ಅಂದರೆ x/2 ಆಗುತ್ತೆ. ಓಕೆ, ಸೊ ಅದು ಜಾಸ್ತಿ ದೂರ ಹೋಗಲ್ಲ. ಸೊ ಅದಕ್ಕೆ ಇದೇನಾಗುತ್ತೆ ಅಂತ ಹೇಳ್ತೀವಿ ಅಂತಂದರೆ ಇದು ಅರ್ಧವಾಗುತ್ತೆ. ಏನಾಗುತ್ತೆ, ಈ ಒಂದು ಫ್ರೀಕ್ವೆನ್ಸಿ ಜಾಸ್ತಿ ಆಯಿತು ಅಂತಂದರೆ ವೇವ್ ಲೆಂತ್ ಕಡಿಮೆ ಆಗುತ್ತೆ. ವೇವ್ ಲೆಂತ್ ಏನಾದರೂ ಜಾಸ್ತಿ ಆಯಿತು ಅಂದರೆ ಫ್ರೀಕ್ವೆನ್ಸಿ ಕಡಿಮೆ ಆಗಿರಲೇಬೇಕು ಅಂತ ಹೇಳುತ್ತೆ. ಮೀನ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದ್ದಾವೆ ಇವೆರಡೂ ಸಹ. ಓಕೆ, ಯಾವುದು ಈ ಮತ್ತು ಫ್ರೀಕ್ವೆನ್ಸಿ ಅನ್ನೋದು ಆ್ಯಂಡ್ ದೆನ್ ಈ ಒಂದು ವೇವ್ ಲೆಂತ್ ಅನ್ನೋದು ಎರಡೂ ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವೇಗವು ಸಮಯದೊಂದಿಗೆ ಸ್ಥಿರವಾಗಿರುವಾಗ ರಸ್ತೆಯಲ್ಲಿ ಏಕರೂಪದ ವೇಗದಲ್ಲಿ ಚಲಿಸುವ ವಾಹನದ ವೇಗ ಸಮಯದ ಗ್ರಾಫ್ ಏನು ಅಂತ ಕೇಳಿದ್ದಾನೆ. ಸರಿನಾ? ಸೊ ಇದು ಹೇಗಾಗಿರುತ್ತೆ? ಸೊ ಇದು ಕಾಲಾಕ್ಷಕ್ಕೆ ಸಮಾನಾಂತರವಾಗಿರುವ ನೇರ ರೇಖೆಯಲ್ಲಿ ಆ ಗ್ರಾಫ್ ಇರುತ್ತೆ. ಸರಿನಾ? ಸೊ ಸರಿಯಾದ ಉತ್ತರ ಯಾವುದು ಅಂತ ಹೇಳ್ತೀವಿ, ಆಪ್ಷನ್ ಎ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜೆ ಥಾಮ್ಸನ್ ಏನು ಕಂಡುಹಿಡಿದರು? ಏನಿಲ್ಲ, ಇದು ನಿಮಗೆ ಎಷ್ಟು ಸರಿ ಹೇಳ್ತಾ ಇದ್ದೀನಿ ಒಂದು ಕೋಡನ್ನು. PEN ಇದೆ, ನಾನು ಮಾಡಿರೋ ಕೋಡಲ್ಲ, ಇದು ಯೂನಿವರ್ಸಲಿ ಇದೆ ಇದು ಕೋಡ್. ಓಕೆ, PEN RTC ಅಂತ ಹೇಳ್ತೀವಿ. RTC. ಈ ಪ್ರೋಟಾನ್ನ ಕಂಡುಹಿಡಿದವರು ರುದರ್ಫೋರ್ಡ್ ಅವರು, ಎಲೆಕ್ಟ್ರಾನ್ನ ಕಂಡುಹಿಡಿದವರು ಈ ಥಾಮ್ಸನ್ ಅವರು, ಆ್ಯಂಡ್ ದೆನ್ ನ್ಯೂಟ್ರಾನ್ನ ಕಂಡುಹಿಡಿದವರು ಚಾಡ್ವಿಕ್ ಅವರು ಅಂತ ಹೇಳ್ತೀವಿ. ಓಕೆ, ಇಲ್ಲಿಯೇ ಓದಿದೆ ಥಾಮ್ಸನ್ ಅಂತ ಇದೆ. ಓಕೆ, ಟಿ ಇದೆ. ಸೊ ಇಲ್ಲೇನು ಬರಬೇಕು, ಏನೇ ಬರಬೇಕು, ಯಾವುದು ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಸೊ ಸಿಂಪಲ್ ಆನ್ಸರ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಜೆ ಥಾಮ್ಸನ್ ಅವರು ಈ ಒಂದು ಎಲೆಕ್ಟ್ರಾನ್ ಯಾವಾಗ ಕಂಡುಹಿಡಿದ್ರು ಅಂತ ಕೇಳಿದ್ರೆ 1897ರಲ್ಲಿ ಕಂಡುಹಿಡಿದಿದ್ದಾರೆ. ಯಾವಾಗ? 1897ರಲ್ಲಿ. ಓಕೆ, ಇದನ್ನು ಸಹ ಕೇಳ್ತಾನೆ. ಇದು SSGDಯಲ್ಲಿ ಟಫೆಸ್ಟ್ ಕ್ವಶನ್ ಅಂತ ಕನ್ಸಿಡರ್ ಆಗ್ತದೆ ರೀ. ಇದು 1897 ಇದೆ ಅಲ್ವಾ, ಇದು ಎಲ್ಲ ಎಕ್ಸಾಮಲ್ಲೂ ಟಫೆಸ್ಟ್ ಕ್ವಶನ್ ಇದು. ಯಾಕಂದರೆ ಇಯರ್ ನೆನಪಿರಲ್ಲ, ಆಲ್ಮೋಸ್ಟ್ ಯಾರು ಕಂಡುಹಿಡಿದಾರೆ ಅಂತ ನೆನಪಿರುತ್ತೆ, ಬಟ್ ಯಾವ ವರ್ಷ ಅಂತ ನೆನಪಿರಲ್ಲ. ಸೊ ಅದಕ್ಕೆ ಇದು ನೆನ್ಪಿಟ್ಕೊಳ್ಳಿ, 1897. ಓಕೆ, 1897ರಲ್ಲಿ ಏನಾಗಿತ್ತು ರೀ? ರಾಮಕೃಷ್ಣ ಮಿಷನ್ ಸ್ಥಾಪನೆ ಆಗಿತ್ತು. ಯಾರು ಮಾಡಿದ್ರು ಇದನ್ನು? ಸ್ವಾಮಿ ವಿವೇಕಾನಂದನವರು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ವಿದ್ಯುತ್ ಕಾಂತೀಯ ಕ್ಷೇತ್ರದ ದಿಕ್ಕನ್ನು ಕಂಡುಹಿಡಿಯಲು ಯಾವ ನಿಯಮವನ್ನು ಬಳಸಲಾಗುತ್ತದೆ? ಕ್ವಶನ್ ಸ್ವಲ್ಪ ಫಾಸ್ಟಾಗಿ ಓದ್ಕೊಂಡು ನೀವೇನಂತ ಹೇಳ್ಬೋದು ಅಂದರೆ ಫ್ಲೇಮಿಂಗ್ನ ಎಡಗೈ ನಿಯಮ ಸರ್, ಫ್ಲೇಮಿಂಗ್ನ ಬಲಗೈ ನಿಯಮ ಸರ್. ಓಕೆ, ಎರಡೂ ಸಹ ಅಲ್ಲ. ಸೊ ಇಲ್ಲಿ ಏನು ಕೇಳಿದಾನೆ? ಬಲದ ದಿಕ್ಕನ್ನು ಅಂತ ಕೇಳಿಲ್ಲ ಆತ ಏನು ಕೇಳಿದಾನೆ ಅಂದರೆ ಈ ಒಂದು ವಿದ್ಯುತ್ ಕಾಂತೀಯ ಕ್ಷೇತ್ರದ ದಿಕ್ಕನ್ನು ಅಂತ ಕೇಳಿದಾನೆ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ಈ ಒಂದು ಮ್ಯಾಕ್ಸ್ವೆಲ್ ಅವರ ಬಲಗೈ ಹೆಬ್ಬರಳಿನ ನಿಯಮವಾಗುತ್ತೆ. ಓಕೆ, ಥಮ್ಸ್ನ ನಿಯಮ ಆಗುತ್ತೆ ಇದು. ಸೊ ಏನಾದರೂ ನಿಮಗೆ ಜಸ್ಟ್ ಬಲದ ನಿಯಮ ಅಂತ ಕೇಳಿದ್ರೆ, ವಿದ್ಯುತ್ ಕಾಂತ ಕ್ಷೇತ್ರದ ಒಂದು ಬಲದ ನಿಯಮ ಏನಿದೆ ಅಲ್ವಾ, ಸೊ ಅದು ಆ ಒಂದು ಬಲದ ದಿಕ್ಕನ್ನು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗಿತ್ತು ಈ ಒಂದು ಫ್ಲೇಮಿಂಗ್ ಅವರ ಎಡಗೈ ನಿಯಮ ಅಂತ. ಓಕೆ, ಸೊ ಇಲ್ಲಿ ಎರಡು ನಿಯಮಗಳನ್ನು ಇಲ್ಲಿ ಹಾಕಿದ್ದೀನಿ, ಇದನ್ನು ಸ್ವಲ್ಪ ಪಾಸ್ ಮಾಡಿಕೊಂಡು ಓದ್ಕೊಳ್ಳೆ. ಆ್ಯಂಡ್ ದೆನ್ ನೆಕ್ಸ್ಟ್, ಒಂದು ಕಲ್ಲನ್ನು ದಾರದಿಂದ ಕಟ್ಟಿ ವೃತ್ತಾಕಾರದಲ್ಲಿ ತಿರುಗಿಸಿ ಇದ್ದಕ್ಕಿದ್ದಂತೆ ಬಿಡುಗಡೆ ಮಾಡಿದರೆ ಅದು ಯಾವ ದಿಕ್ಕಿನಲ್ಲಿ ಚಲಿಸುತ್ತದೆ? ವೃತ್ತದ ಮಧ್ಯದ ಕಡೆಗೆ. ಆ್ಯಂಡ್ ದೆನ್ ಈ ಒಂದು ವೃತ್ತದ ತ್ರಿಜ್ಯದ ದಿಕ್ಕಿನ ಹೊರಕ್ಕೆ ಅಂದ್ರೆ ಅದು ಹೋಗೋದೇ ಇಲ್ಲ. ಆ್ಯಂಡ್ ದೆನ್ ವೃತ್ತಾಕಾರದ ಪಥದಲ್ಲಿ ಚಲಿಸುವುದನ್ನು ಮುಂದುವರಿಸುತ್ತದೆ. ಸೊ ಇದು ಸಹ ಅಲ್ಲ. ಸೊ ಸರಿಯಾದ ಉತ್ತರ ಯಾವುದಾಗಂದರೆ ವೃತ್ತಕ್ಕೆ ಸ್ಪರ್ಶಕದ ದಿಕ್ಕಿನಲ್ಲಿ ಅದು ಚಲನೆ ಮಾಡ್ತದೆ. ಓಕೆ, ಈ ಒಂದು ವೃತ್ತಕದ ಸ್ಪರ್ಶಕದ ದಿಕ್ಕೇನಿದೆ ಅಲ್ವಾ, ಸೊ ಆ ಒಂದು ದಿಕ್ಕಿನಲ್ಲಿ ಆ ಒಂದು ಕಲ್ಲೇನಿದೆ ಅಲ್ವಾ, ಕಲ್ಲು ಕಟ್ಟಿರ್ತಕ್ಕಂಥ ದಾರ ಚಲನೆ ಮಾಡ್ತದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಏನೇನಿದೆ ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಇದನ್ನು ಸಹ ನೋಡ್ಕೊಳ್ಳಿ. ಏನು, ಈ ವೃತ್ತಾಕಾರದ ಚಲನೆಯ ಸಮಯದಲ್ಲಿ ದಾರವು ಕಲ್ಲಿನ ಮೇಲೆ ಮಧ್ಯದ ಕಡೆಗೆ ಕೇಂದ್ರಾಭಿಮುಖ ಬಲವನ್ನು ಪ್ರಯೋಗಿಸುತ್ತದೆ. ದಾರವು ಇದ್ದಕ್ಕಿದ್ದಂತೆ ಬಿಡುಗಡೆಯಾದಾಗ ಈ ಕೇಂದ್ರಾಭಿಮುಖ ಬಲವು ಕಣ್ಮರೆಯಾಗಿರುತ್ತದೆ. ನ್ಯೂಟನ್ನ ಮೊದಲ ನಿಯಮದ ಪ್ರಕಾರ ಒಂದು ವಸ್ತುವು ಅದರ ತತ್ಕ್ಷಣದ ವೇಗದ ದಿಕ್ಕಿನಲ್ಲಿ ಚಲಿಸುತ್ತದೆ. ಮೀನ್ಸ್ ಅದು ಸ್ಪರ್ಶಕದ ದಿಕ್ಕಿನಲ್ಲೇ ಚಲಿಸುತ್ತದೆ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಏನಂತ ಹೇಳ್ತೀವಿ? ಸ್ಪರ್ಶಕದ ದಿಕ್ಕಿನಲ್ಲಿ ಚಲಿಸುತ್ತದೆ ಅದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 10, 20, 30, 50 ಮತ್ತು 100 ಓಮ್ಗಳ ಪ್ರತಿರೋಧಕಗಳು 12 ವೋಲ್ಟ್ಗಳ ವಿಭವ ವ್ಯತ್ಯಾಸದಲ್ಲಿ ಸರಣಿಯಲ್ಲಿ ಸಂಪರ್ಕಗೊಂಡಿದ್ದಾರೆ. ಏನಂತ ಕೊಟ್ಟಿದ್ದಾನೆ? ಸರಣಿಯಲ್ಲಿ ಅಂತ ಕೊಟ್ಟಿದ್ದಾನೆ. ಓಕೆ, ಎಲ್ಲವನ್ನು ಸಹ ಕೂಡಿಸಿ 100, 150, 180, 200, 210. ಓಕೆ, 210 ರೆಸಿಸ್ಟೆನ್ಸ್ ಆಗಿದೆ. ಆ್ಯಂಡ್ ದೆನ್ ವೋಲ್ಟೇಜ್ ಎಷ್ಟಿದೆ? 12 ವೋಲ್ಟೇಜ್ ಇದೆ. ಓಕೆ, ಸೊ ವೋಲ್ಟೇಜ್ 12 ವೋಲ್ಟ್ ಇದೆ ಅಂತಂದರೆ ಈಸಿಯಾಗಿ ಫಾರ್ಮುಲಾ ಅಪ್ಲೈ ಮಾಡಿ. ಏನಿದೆ ಫಾರ್ಮುಲಾ? I = V/R ಅಂತ ಹೇಳ್ತೀವಿ. ಸರಿನಾ? ಸೊ ಇಲ್ಲಿ ವೋಲ್ಟೇಜ್ ಎಷ್ಟಿದೆ? 12 ಹಾಕೊಳ್ಳಿ. ಆ್ಯಂಡ್ ದೆನ್ ಈ ಒಂದು ರೆಸಿಸ್ಟೆನ್ಸ್ ಎಷ್ಟಿದೆ? 710 ಅಂತ ಹಾಕೊಳ್ಳಿ. ಸೊ ಇಲ್ಲಿ ಆಪ್ಷನ್ 4 ಸಹ ರಾಂಗ್ ಇದಾವೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನಿಮಗೆ ಬರುತ್ತೆ. ಓಕೆ, 0.05 ಅಂತ ಬರ್ಬೋದು ಅದು. ಓಕೆ, ಸೊ ಅದನ್ನು ಮಾಡ್ಕೊಳ್ಳಿ ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಗಾಳಿಯಿಂದ ತುಂಬಿದ ಬಲೂನನ್ನು ಒತ್ತಿದಾಗ ಅಥವಾ ಆಟಿಕೆಯ ಕೀಲಿಕೆಯನ್ನು ಸುತ್ತಿದಾಗ ಸ್ಪ್ರಿಂಗ್ನ ಸಂಕೋಚನದಿಂದ ಉತ್ಪತ್ತಿಯಾಗುವ ಅಂತಸ್ಥ ಶಕ್ತಿಯು ಯಾವುದನ್ನು ಅವಲಂಬಿಸಿರುತ್ತದೆ? ಟೋಟಲಿ 2 ಅಂಶಗಳ ಮೇಲೆ ಅವಲಂಬನೆ ಆಗಿರುತ್ತೆ. ಒಂದು ಸ್ಟ್ರಿಂಗ್ನ ಕಾನ್ಸ್ಟೆಂಟ್ ಮೇಲೆ, ಆ್ಯಂಡ್ ದೆನ್ ಇನ್ನೊಂದು ಈ ಒಂದು ಡಿಸ್ಪ್ಲೇಸ್ಮೆಂಟ್ ಮೇಲೆ. ಓಕೆ, ಯಾವುದು? ಈ ಒಂದು ಸ್ಟ್ರಿಂಗ್ನ ಕಾನ್ಸ್ಟೆಂಟ್ ಆ್ಯಂಡ್ ದೆನ್ ಇನ್ನೊಂದು ಡಿಸ್ಪ್ಲೇಸ್ಮೆಂಟೇ ಅದು ಅವಲಂಬಿತ ಆಗಿರ್ತದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸಿಲಿಯಾ ಯಾವುದರಲ್ಲಿ ಕಂಡು ಬರ್ತದೆ? ಓಕೆ, ಸಿಲಿಯಾ ಅಂತಂದರೆ ಒಂದು ರೀತಿ
ಕೂದಲು ಬರ್ತವೆ. ಓಕೆ. ಸೊ ಯಾವುದ್ರಲ್ಲಿ ಕಂಡುಬರ್ತವೆ? ಆಹಾರದ ಕೊಳವೆಯಲ್ಲಿ. ಸರಿನಾ? ಆಹಾರದ ಕೊಳವೆಯಲ್ಲಿ ಕೂದಲು ಏನು ಮಾಡ್ತಿರ್ತದೆ ರೀ? ಅದೇನು ಮಾಡ್ತಿರಲಿಲ್ಲ. ಹೊಟ್ಟೆಯಲ್ಲಿ ಕಂಡುಬರಲ್ಲ. ಆ್ಯಂಡ್ ದೆನ್ ಉಸಿರಾಟದ ಪ್ರದೇಶ ಅಥವಾ ಶ್ವಾಸಕೋಶಗಳು. ಸೊ ಇದು ಕಂಡುಬರೋದು ಎಲ್ಲಿ ಅಂತಂದರೆ ಈ ಒಂದು ರೆಸ್ಪಿರೇಟ್ರಿ ಏನು ಪ್ರದೇಶ ಏನಿದೆ ಅಲ್ವಾ, ಸೊ ಅಲ್ಲಿ ಕಂಡುಬರ್ತಾ ಇರುತ್ತೆ. ಸೊ ಯಾವುದು? ಈ ಒಂದು ಸಿಲಿಯಾ ಅಂತ ಹೇಳ್ತೀವಿ. ಓಕೆ. ಎಲ್ಲಿ ಅಂದರೆ ಈ ಒಂದು ರೆಸ್ಪಿರೇಟ್ರಿಯಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ 2025 ಸೇನಾ ಕಮಾಂಡರ್ಗಳ ಸಮ್ಮೇಳನ ಎಲ್ಲಿ ನಡೆಯಿತು? ಎಲ್ಲಿ ನಡೆದಿದೆ ಈ ಒಂದು ಸೇನಾ ಕಮಾಂಡರ್ಗಳ ಸಮ್ಮೇಳನ? ಸೊ ಇದು ನಡೆದಿರೋದು ಎಲ್ಲಿ ಅಂತಂದರೆ ಈ ಒಂದು ನವದೆಹಲಿಯಲ್ಲಿ ನಡೆದಿದೆ. ಆ್ಯಂಡ್ ದೆನ್ ರೀಸೆಂಟಾಗಿ DG ಆ್ಯಂಡ್ ದೆನ್ IGP ಅವರ ಸಮ್ಮೇಳನ ಎಲ್ಲಿ ನಡೆದಿದೆ? ಎಲ್ಲಿ ನೋಡುವ? ಇಲ್ಲೆಲ್ಲಿ ಆಪ್ಷನ್ ಇದ್ದರೆ 4ರಲ್ಲಿ ಯಾವುದಾದ್ರು ಒಂದು ಹೇಳ್ತೀರಾ? ಯಾವ್ದು ಹೇಳಿದ್ರು ಸಹ ರಾಂಗ್. ಯಾಕೆಂದರೆ ಅದು ನಡೆದಿರೋದು ಎಲ್ಲಿ ಅಂದರೆ ನವಿ ರಾಯ್ಪುರದಲ್ಲಿ. ಓಕೆ. ಸೊ ಇದನ್ನು ಸಹ ನಾವು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಇದನ್ನು ನೋಡ್ಕೊಂಡಿದ್ವಿ. ಓಕೆ. ಒಂದು 2 ಅಲ್ಲ, ಒಂದು 3 ಸರಿ ನೋಡ್ಕೊಂಡಿದ್ದೀವಿ ಇದನ್ನು ನೀವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾರು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಕೇಳ್ತೀರಾ ಅವರು. ಓಕೆ. ಸೊ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಿಗೆ ಕೇಳಿಯೂ ಸಹ ನಿನ್ನೆ ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ನ ಯಾರು ಕೇಳಿಲ್ಲಲ್ವ ಅದನ್ನು ಒಂದು ಸರಿ ನೋಡ್ಕೊಳ್ಳಿ. ಓಕೆ. ಏನಿಲ್ಲ, 2x ಇಟ್ಕೊಂಡು ನೋಡಿ ಅದನ್ನು. 2x ಇಟ್ಕೊಂಡು ನೋಡಿ. ಓಕೆ. ಸೊ 2x ನಿಮ್ಗೆ ಏನಾದರೂ ಅಡ್ಜಸ್ಟ್ ಆಗಲಿಲ್ಲ ಅಂತಾರೆ 1.5x ಇಟ್ಕೊಂಡಾದರೂ ನೋಡಿ. ಓಕೆ. ಸೊ ಏನಿಲ್ಲ, ಫಾಸ್ಟಾಗಿ ನೋಡ್ತಾ ಹೋಗಬೇಕು ನೀವು ಅಷ್ಟೇ. ಇಲ್ಲ ಅಂತಾರೆ ನಿಮಗೆ ಸರ್ ನನಗೆ ಬೇಡ, ನಾರ್ಮಲ್ ನೋಡ್ತೀನಿ ಅಂದರೆ ನಾರ್ಮಲಲ್ಲೂ ಸಹ ನೋಡ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಕಾರ್ಟಿಲೇಜ್ ಯಾವ ರೀತಿಯ ಮ್ಯಾಟ್ರಿಕ್ಸನ್ನು ತುಂಬಿರುತ್ತದೆ ಅಂತ ಕೇಳಿದ್ದೀನಿ. ಸರ್ ಈ ಒಂದು ಕಾರ್ಟಿಲೇಜ್ ಏನಿದೆಯಲ್ಲ ಅದೊಂದು ಫೈಬ್ರಸ್ ಮ್ಯಾಟ್ರಿಕ್ಸಿಂದ ತುಂಬಿರುತ್ತೆ. ಯಾವುದು? ಕಾರ್ಟಿಲೇಜ್ ಅನ್ನೋದು. ಫೈಬ್ರಸ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಯಾವುದು? ಫೈಬ್ರಸ್ ಮ್ಯಾಟ್ರಿಕ್ಸ್. ಯಾವುದು? ಕಾರ್ಟಿಲೇಜ್ ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಮೊಗ್ಗಿನಿಂದ ಸಸ್ಯವು ಯಾವ ವಿಧಾನದಿಂದ ಬೆಳೆಯುತ್ತದೆ? ಮೊಗ್ಗಿನಿಂದ ಸಸ್ಯವು ಈ ಒಂದು ಬ್ರಯೋಫಿಲಮ್ ವಿಧಾನದಿಂದ ಅದು ಬೆಳೆಯುತ್ತದೆ. ಹೆಸರನ್ನ ಸೊ ಇದನ್ನು ಸರ್ ನೆನಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಸೊ ಇದಾಗಿತ್ತು ಇಲ್ಲಿವರೆಗೆ RRBD ಗ್ರೂಪ್ 16th ಡಿಸೆಂಬರ್ 3rd ಶಿಫ್ಟಿನ ಡಿ ಗ್ರೂಪ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.